आरएसएस कोई दखल नहीं देता है, लेकिन ये भी तो झूठ है। नहीं ये सच। ಮೋದಿ ಪ್ರೆಸ್ ಮೀಟ್ ಮಾಡದೇ ಇರೋದಕ್ಕೆ ಕೊನೆಗೂ ಕೂಡ ಕಾರಣ ಸಿಕ್ತು. ಪತ್ರಕರ್ತರನ್ನ ನೋಡಿ ಮೋದಿ ಏನಾದರೂ ಭಯ ಪಡೋದಕ್ಕೆ ಸ್ಟಾರ್ಟ್ ಮಾಡಿದಾರಾ? ಮೋದಿ ಪ್ರೆಸ್ ಮೀಟ್ ಕಂಪ್ಲೀಟ್ ಎಕ್ಸ್ಪೋಸ್ಡ್. ನಮಸ್ಕಾರ. 2014ರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರದ ಗಾದಿಯನ್ನು ಏರಿದ್ರು. 2014ರಿಂದ 2019ರವರೆಗೆ ಮೊದಲ ಅವಧಿಯನ್ನು ಪೂರ್ಣಗೊಳಿಸಿದ್ದ ಮೋದಿ ಅವರು 2019ರಿಂದ 2024ರವರೆಗೆ ಎರಡನೇ ಅವಧಿ ಹಾಗೂ 2024ರಿಂದ ಮೂರನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಸದ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೇರಿ ಬರೋಬ್ಬರಿ 4054 ದಿನಗಳು ಕಳೆದಿದ್ದಾವೆ. ಇಷ್ಟು ದಿನಗಳಲ್ಲಿ ಮೋದಿ ಅವರು ಒಂದು ಬಾರಿ ಕೂಡ ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ. ಇದು ಹಲವರ ಟೀಕೆಗೆ ಗುರಿಯಾಗಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಮೋದಿಯವರ ಆಡಳಿತಾವಧಿಯಲ್ಲಿ ವಿಶೇಷವಾಗಿ ಪೆಟ್ರೋಲ್, ಡೀಸೆಲ್, LPG, ಚಿನ್ನ ಮತ್ತು ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ರೂಪಾಯಿ ಮೌಲ್ಯ ಕುಸಿದಿದೆ. ಪೌಷ್ಟಿಕಾಂಶದ ಕೊರತೆ ಇನ್ನೂ ಕೂಡ ಹೆಚ್ಚಾಗಿದೆ. ಭಾರತದಲ್ಲಿ ಬಡತನ ರೇಖೆ ಕುಸಿದಿದೆ. ಜನರು ತಿನ್ನೋದಕ್ಕೂ ಕೂಡ ಒದ್ದಾಡೋ ಪರಿಸ್ಥಿತಿ ಸದ್ಯ ಮೋದಿ ಕಾಲದಲ್ಲಿದೆ. ಭಾರತದ ಮೇಲೆ ಹಲವು ಬಾರಿ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ. ಹಲವು ಅವಘಡಗಳು ಕೂಡ ನಡೆದಿದ್ದಾವೆ. ಕಳೆದ 2.5 ವರ್ಷದಿಂದ ಮಣಿಪುರ ಹೊತ್ತಿ ಉರಿತಾ ಇದೆ. ಆದರೆ ಈ ಯಾವ ವಿಚಾರಗಳ ಬಗ್ಗೆಯೂ ಕೂಡ ಮೋದಿ ಜನರಿಗೆ ಮಾಹಿತಿಯನ್ನು ನೀಡಿಲ್ಲ. ಈ ಬಗ್ಗೆ ಅಡ್ರೆಸ್ ಕೂಡ ಮಾಡಿ ಮಾತಾಡಿಲ್ಲ. ಇದು ಹಲವರ ಕೆಂಗಣ್ಣಿಗೆ ಗುರಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವು ಮಾಧ್ಯಮಗಳ ಜೊತೆಗೆ ಸಂವಾದವನ್ನ ನಡೆಸಿದ್ರು ಕೂಡ ಅವು ಅಂದ್ರೆ ಮೋದಿ ಅವರಿಗೆ ಕೇಳಲಾಗೋ ಪ್ರಶ್ನೆಗಳು ಪೂರ್ವ ನಿರ್ಧರಿತ ಆಗಿರ್ತವೆ. ಹಿಂದಿನ ಪ್ರಧಾನಿಗಳಂತೆ ಮುಕ್ತವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸೋ ಧೈರ್ಯ ಮೋದಿ ಅವರಲ್ಲಿಲ್ಲ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ಜಗತ್ತಿನಾದ್ಯಂತ ನಾಯಕರು ಕಾಲಕಾಲಕ್ಕೆ ಮುಕ್ತ ಪತ್ರಿಕಾಗೋಷ್ಠಿಗಳನ್ನು ನಡೆಸ್ತಾರೆ. ಆದರೆ ಭಾರತದಲ್ಲಿ ಕಳೆದ 11 ವರ್ಷಗಳಲ್ಲಿ ಪ್ರಧಾನಿಯವರು ಒಂದೇ ಒಂದು ಪ್ರೆಸ್ ಮೀಟ್ ಅನ್ನು ನಡೆಸಿಲ್ಲ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾದ 1 ತಿಂಗಳೊಳಗೆ ಅವರನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ರು. ಆ ಬಳಿಕ ಮೋದಿ ಟ್ರಂಪ್ ಶ್ವೇತ ಭವನದಲ್ಲಿ ಸಭೆಯನ್ನ ನಡೆಸಿದ್ರು. ಆ ಬಳಿಕ ಇಬ್ಬರು ಸೇರಿ ಜಂಟಿ ಪತ್ರಿಕಾಗೋಷ್ಠಿಯನ್ನ ಸಹ ನಡೆಸಿದ್ರು. ಪ್ರಧಾನಿಯಾಗಿ ಮೋದಿಯವರು ಕಳೆದ 11 ವರ್ಷಗಳಲ್ಲಿ ಮುಕ್ತವಾಗಿ ಮಾಧ್ಯಮಗಳ ಪ್ರಶ್ನೆಗಳನ್ನು ಎದುರಿಸಿದ್ದು ಇದೇ 4ನೇ ಬಾರಿ. ಆದರೆ ಈ ಎಲ್ಲ ಪತ್ರಿಕಾಗೋಷ್ಠಿಗಳು ನಡೆದಿರೋದು ಎಲ್ಲವೂ ಕೂಡ ವಿದೇಶಿ ನೆಲದಲ್ಲಿನೇ ಅನ್ನೋದು ಗಮನಾರ್ಹ. ಮೋದಿ ಅವರು ಮೊದಲಿಗೆ ಪ್ರಶ್ನೆಗಳನ್ನು ಎದುರಿಸಿದ್ದು 2015ರ ನವೆಂಬರ್ನಲ್ಲಿ UK ಪ್ರಧಾನಿ ಡೇವಿಡ್ ಕ್ಯಾಮ್ರೂನ್ ಅವರ ಜೊತೆಗೆ ಲಂಡನ್ನಲ್ಲಿ. ಹಾಗೆಯೇ 2ನೇ ಬಾರಿ 2023ರ ಜೂನ್ನಲ್ಲಿ US ಅಧ್ಯಕ್ಷ ಜೋ ಬೈಡನ್ ಅವರ ಜೊತೆಗೆ ವಾಷಿಂಗ್ಟನ್ನಲ್ಲಿ. 3ನೇ ಬಾರಿಗೆ 2024ರ ಸೆಪ್ಟೆಂಬರ್ನಲ್ಲಿ ಬೈಡನ್ ಅಧ್ಯಕ್ಷತೆಯಲ್ಲಿ ನಡೆದ ಕ್ವಾಡ್ ಶೃಂಗಸಭೆಗಾಗಿ ಮೋದಿ ಅಮೆರಿಕಾಗೆ ಭೇಟಿ ನೀಡಿದ ಸಮಯದಲ್ಲಿ. ಹಾಗೆಯೇ 4ನೇ ಬಾರಿಗೆ ಪ್ರಶ್ನೆಗಳನ್ನು ಮೋದಿ ಅವರು ಎದುರಿಸಿದ್ದು ಟ್ರಂಪ್ ಅವರ ಜೊತೆಗೆ. ಟ್ರಂಪ್ ಜೊತೆಗೆ ಮೋದಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಾಗ, ವೇದಿಕೆ ಏರಿದಾಗ ಮೋದಿ ಅವರು ನಿಂತಿದ್ದ ಎರಡೂ ಕಡೆಗಳಲ್ಲೂ ಟೆಲಿಪ್ರಾಂಪ್ಟರ್ಗಳಿದ್ವು. ಆದರೆ ಟ್ರಂಪ್ ಅವರ ಬಳಿ ಯಾವುದೇ ಟೆಲಿಪ್ರಾಂಪ್ಟರ್ ಇರಲಿಲ್ಲ. ಟ್ರಂಪ್ ಅವರು ಯಾವುದೇ ಟೆಲಿಪ್ರಾಂಪ್ಟರನ್ನು ಬಳಸಿರಲಿಲ್ಲ. ಟೆಲಿಪ್ರಾಂಪ್ಟರ್ ಇದ್ದಾಗ್ಯೂ ಕೂಡ ಇಂಗ್ಲಿಷ್ನಲ್ಲಿ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಮೋದಿ ಅವರು ತಡವರಿಸಿದ್ರು. ಈ ವೇಳೆ ಮೋದಿಯವರು ವ್ಯಂಗ್ಯ ಟ್ರೋಲ್ಗಳಿಗೆ ಗುರಿಯಾಗಿದ್ರು. ಹಾಗೆಯೇ ವಿದೇಶಿ ನೆಲದಲ್ಲಿ ಮೋದಿಯವರನ್ನು ಹೊಗಳೋದಕ್ಕೆ ಯತ್ನಿಸಿದ ಭಾರತೀಯ ಪತ್ರಕರ್ತರು ಅಮೆರಿಕದ ಪತ್ರಕರ್ತರ ಅಪಹಾಸ್ಯಕ್ಕೆ ತುತ್ತಾದ ಬೆಳವಣಿಗೆಯೂ ಕೂಡ ನಡೆದಿತ್ತು. ವಿದೇಶಿ ನೆಲದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದ ಮೋದಿಯವರು ಭಾರತೀಯ ನೆಲದಲ್ಲಿ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪ್ರೆಸ್ ಮೀಟನ್ನು ಮೋದಿಯವರು ನಡೆಸಿಲ್ಲ. ಕಳೆದ 11 ವರ್ಷಗಳಿಂದ ಮೋದಿಯವರು ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದರೆ ಮೋದಿಯವರು ಒಂದು ಬಾರಿಯೂ ಪ್ರೆಸ್ ಮೀಟನ್ನು ಯಾಕೆ ನಡೆಸಿಲ್ಲ? ಇದಕ್ಕೆ ಕಾರಣ ಏನು? ಕೊನೆಗೂ ಸತ್ಯ ಬಯಲಾಗಿದೆ. ಏನು ಅದು ಸತ್ಯ ಅಂತ ಗೊತ್ತಾ? ಈ ವಿಡಿಯೋ ನೋಡಿ ನಿಮಗೆ ತಿಳಿಯುತ್ತೆ. की पार्टी भारतीय जनता पार्टी ने अपने एलाइज के साथ मिलकर सरकार बनाई है. आखिरकार सरकार तो बनी, एलाइज के साथ मिलकर सरकार बनाई है. आखिरकार सरकार तो बनी गई आपकी, लेकिन सवाल अब लोगों के दिमाग में ये है कि ये सरकार कैसी होगी और कब तक चलेगी. खास तौर से इसलिए क्योंकि आपने अपनी बेसिक आइडियोलॉजी, बेसिक इश्यूज को कॉम्प्रोमाइज किया है. देखिए, देश की जनता के मन में अब सवाल ये नहीं है कि सरकार कैसी होगी, क्योंकि सरकार बन चुकी. जहां तक आइडियोलॉजी का सवाल है, भारतीय जनता पार्टी ने अपनी आइडियोलॉजी में कोई समझौता नहीं किया है. भारतीय जनता पार्टी ने अपने मैनिफेस्टो में से एक भी चीज नहीं निकाली. हिंदुस्तान की जनता ने हमको जितनी मात्रा में वोट दिए उतनी मात्रा में ही हम गुड डिलीवर कर सकते हैं. अगर हमको 2/3 बहुमत दिया होता तो हम धारा 370 को भी निकालने का निर्णय कर सकते थे. हिंदुस्तान की जनता ने हमको यही करने के लिए कहा हुआ है कि फिलहाल सबके साथ चल करके जो कॉमन चीजें हैं उतनी करवा लो. सो ನೋಡಿದ್ರಲ್ಲ, ಕೇವಲ ಸೂಟು ಬೂಟನ್ನು ಹಾಕೊಂಡು
ಗಂಟೆಗೊಂದು ಡ್ರೆಸ್ಸನ್ನು ಬದಲು ಮಾಡಿಕೊಂಡು ವಿದೇಶವನ್ನು ಸುತ್ತೋ ಮೋದಿಯವರು ಒಂದು ಪ್ರೆಸ್ ಮೀಟನ್ನು ನಡೆಸ್ತಾ ಇರೋ ಪ್ರಧಾನಿ ಅನ್ನೋ ಕುಖ್ಯಾತಿಗೆ ಪಾತ್ರರಾಗಿದ್ದಾರೆ. ಈ ವಿಡಿಯೋ ನೋಡಿ. ಈ ಸಂದರ್ಶನ ನಡೆದಿರೋದು 1998ರಲ್ಲಿ ಜೆ ನ್ಯೂಸ್ ನಡೆಸಿದ ಸಂದರ್ಶನದಲ್ಲಿ ಮೋದಿಯವರು ಭಾಗಿಯಾಗಿದ್ದರು. ಈ ಚರ್ಚೆಯಲ್ಲಿ ಬಿಜೆಪಿ ಸರ್ಕಾರ ರಚನೆ ಆದಾಗ ಅದು ಶಾಶ್ವತ ಆಗಿರುತ್ತೆ ಅಂತ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಹೇಳ್ಕೊಂಡಿತ್ತು. ಈ ಸರ್ಕಾರ ಎಷ್ಟು ಕಾಲ ಉಳಿಯುತ್ತೆ, ಅದು ಹೇಗೆ ನಡೆಯುತ್ತೆ ಮತ್ತು ಹಿಂದಿನ ಸರ್ಕಾರಗಳಿಗಿಂತ ಈ ಸರ್ಕಾರ ಹೇಗೆ ಭಿನ್ನ ಆಗಿರುತ್ತೆ ಅನ್ನೋ ಬಗ್ಗೆ ಈ ಸಂದರ್ಶನದಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಮೊದಲಿಗೆ ಪತ್ರಕರ್ತರು ಮೋದಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮೋದಿಜಿ, ನೀವುಗಳು ಯಾಕೆ ಸುಳ್ಳು ಹೇಳ್ತೀರಾ ಅಥವಾ ಸುಳ್ಳನ್ನು ಮಾತಾಡ್ತೀರಾ ಅಂತ. ಬಿಜೆಪಿ ಕೆಲಸದಲ್ಲಿ RSS ಹಸ್ತಕ್ಷೇಪ ಮಾಡುತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಉತ್ತರವನ್ನು ನೀಡಿದ ಮೋದಿಯವರು RSS ಅವರ ಹಸ್ತಕ್ಷೇಪವನ್ನು ಬಯಸೋದಿಲ್ಲ, ಇದು ಶುದ್ಧ ಸುಳ್ಳು. ಬಿಜೆಪಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿವರೆಗೂ ಕೂಡ RSS ಬಿಜೆಪಿಯ ಯಾವುದೇ ವಿಷಯಗಳಲ್ಲಿ ಎಂದಿಗೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರವನ್ನು ನೀಡಿದ ಪತ್ರಕರ್ತ ಇದು ಕೂಡ ಸುಳ್ಳು ಅಂತ ಹೇಳ್ತಾರೆ. ಇದಕ್ಕೆ ಅಲ್ಲಿ ಇದ್ದಿದ್ದ ಆಡಿಯನ್ಸ್ ನಗ್ತಾರೆ. ಇದನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು. अटल जी का शायद ये फैसला भी रहा होगा, लेकिन आरएसएस ने एन वक्त पे कहा कि नहीं, ऐसा नहीं होना चाहिए, वो खुद चुनाव हार गए हैं, इसलिए उनको बनाना ठीक नहीं होगा। और आरएसएस की चली, अटल जी जो प्रधानमंत्री हैं उनकी नहीं चली। ये सरासर झूठ है। भारतीय जनता पार्टी के निर्णय भारतीय जनता पार्टी करती है। आज तक कभी भी RSS ने किसी भी विषय में कभी भी दखल नहीं दी है, लेकिन कुछ लोगों को जब कुछ मिलता नहीं है तो इस प्रकार की बात करने के लिए कहीं न कहीं RSS को लाना उनके लिए अनिवार्य हो जाता है। होता क्या है कि मीडिया में स्पेकुलेशन शुरू होते हैं, फलाना ये बनेगा, डिकना ये बनेगा, फलाना ये बनेगा, हेडलाइन बना देते हैं। जब बनता नहीं है तो उनको लगता है यार हमारा अखबार तो झूठा निकला। अब अखबार को सच निकालने के क्या कहना, तो ये कह देंगे फलाने के कारण नहीं बना। वैसे मोदी जी ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಚುನಾವಣೆಯ ಸಮಯದಲ್ಲಿ ಸೆಂಟಿಮೆಂಟ್ ಗಿಮಿಕ್ ಮಾಡ್ತೀರಾ ಅಂತ ಪತ್ರಕರ್ತರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಉತ್ತರವನ್ನು ನೀಡಿದ ಮೋದಿಯವರು ಹಿಂದುತ್ವ ನಮ್ಮ ಆರ್ಟಿಕಲ್ ಆಫ್ ಫೇತ್ ಅಂತ ಹೇಳ್ತಾರೆ. ಇದಕ್ಕೆ ಮರು ಪ್ರಶ್ನೆಯನ್ನು ಕೇಳಿದ ರಿಪೋರ್ಟರ್, ನಿಮ್ಮ ಈ ನಂಬಿಕೆಯ ತತ್ವವಾದ ಹಿಂದುತ್ವ ಚುನಾವಣೆಯ ಸಮಯದಲ್ಲಿ ಮಾತ್ರ ಯಾಕಿರುತ್ತೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಈ ಸಂದರ್ಶನದಲ್ಲಿ ಪತ್ರಕರ್ತರು ಕೇಳಿದ ಪ್ರತಿಯೊಂದು ಪ್ರಶ್ನೆಗೆ ಮೋದಿಯವರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಇವರು ನೀಡೋ ಪ್ರತಿಯೊಂದು ಉತ್ತರಕ್ಕೆ ಪ್ರತ್ಯುತ್ತರವಾಗಿ ಪ್ರಶ್ನೆಯನ್ನು ರಿಪೋರ್ಟರ್ ಕೇಳ್ತಾ ಇದ್ದಾರೆ. ಇದರಿಂದನೇ ಮೋದಿಯವರು ಸಂದರ್ಶನಕ್ಕೆ ಹೆದರಿ ಸಂದರ್ಶನ ಇಲ್ಲಿವರೆಗೂ ಕೂಡ ನೀಡಿನೇ ಇಲ್ಲ ಅಂತ ಹೇಳ್ಬೋದು. ಪತ್ರಕರ್ತರು ಕೇಳೋ ಪ್ರಶ್ನೆಗಳಿಗೆ ಮೋದಿಯವರ ಬತ್ತಳಿಕೆಗಳಲ್ಲಿ ಉತ್ತರಗಳೇ ಇಲ್ಲ. ಹೀಗಾಗಿ ಮೋದಿಯವರು ಸೈಲೆಂಟ್ ಆಗಿದ್ದಾರೆ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದಲ್ಲಿರೋ ಮೋದಿ ಭಕ್ತರು ಮೋದಿ ಏನೋ ಮಹತ್ತರವಾದದನ್ನು ಸಾಧಿಸಿಬಿಟ್ಟಿದ್ದಾರೆ ಅನ್ನುವಂತೆ ಪ್ರಚಾರ ಮಾಡ್ತಾರೆ. ಆದರೆ ಪತ್ರಕರ್ತರ ಪ್ರಶ್ನೆಗಳಿಗೆ ಮೋದಿಯವರು ಹೆದರ್ತಾರೆ ಅನ್ನೋದನ್ನು ಮರ್ತಿದ್ದಾರೆ. ಇನ್ನಾದರೂ ಕೂಡ ಭಾರತೀಯರು ಎಚ್ಚೆತ್ತುಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.